ನಮಸ್ಕಾರ. ಇವತ್ತು ನಾವು ಕೇಳ ಹೊರಟಿರುವುದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಅಸಾಮಾನ್ಯ ಕಥೆಯನ್ನ. ಅವರ ಹೆಸರು ಕೇಳಿದ್ರೆ ಸಾಕು ಸಾವಿರಾರು ಮರಗಳು ತಲೆದೂಗುತ್ತವೆ. ಅಂತಹ ಸಾಲುಮರದ ತಿಮ್ಮಕ್ಕನವರ ಕಥೆಯಿದು. ಸರಿ, ಹಾಗಾದ್ರೆ ಬನ್ನಿ ಒಂದು ಕ್ಷಣ ಕಣ್ಣು ಮುಚ್ಚಿ ನೂರಾರು ವರ್ಷ ಹಿಂದೆ ಹೋಗೋಣ. ಕರ್ನಾಟಕದ ಒಂದು ಪುಟ್ಟ ಹಳ್ಳಿ, ಅಲ್ಲಿನ ಒಣನೆಲ, ಮಣ್ಣಿನ ಮನೆಗಳು, ಆ ಸರಳ ಜೀವನದ ಒಂದು ನಿಧಾನಗತಿಯ ತಾಳ. ಅಂತಹ ಒಂದು ವಾತಾವರಣದಲ್ಲಿ ತಾನೇ ತಿಮ್ಮಕ್ಕನವರ ಜೀವನದ ಅಧ್ಯಾಯ ಶುರುವಾಗುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ನೋವು ಇಡೀ ಜಗತ್ತೇ ಮೆಚ್ಚುವಂಥ ಒಂದು ದೊಡ್ಡ ಶಕ್ತಿಯಾಗಿ, ಒಂದು ಪರಂಪರೆಯಾಗಿ ಬದಲಾಗೋಕ್ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರವೇ ತಿಮ್ಮಕ್ಕನವರ ಜೀವನ. ಹಾಗಾದ್ರೆ ಅವರ ಕಥೆಯ ಮೊದಲ ಭಾಗವನ್ನ ನೋಡೋಣ. ಅವರ ಆರಂಭದ ದಿನಗಳು ಹೇಗಿತ್ತು ಮತ್ತು ಅವರ ಪತಿಯ ಜೊತೆ ಅವರು ಎದುರಿಸಿದ ಆ ಒಂದು ದೊಡ್ಡ ಸವಾಲು ಯಾವುದು ಅಂತ ತಿಳಿಯೋಣ. ತಿಮ್ಮಕ್ಕನವರು ಹುಟ್ಟಿದ್ದು ಸುಮಾರು 1911ರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ಹುಟ್ಟಿನಿಂದಲೇ ಬಡತನ. ಪ್ರತಿದಿನ ಹೊಟ್ಟೆಪಾಡಿಗಾಗಿ ಕಠಿಣ ಕೆಲಸ ಮಾಡಬೇಕಿತ್ತು. ಮೈಲುಗಟ್ಲೆ ನಡೆದು ನೀರು ತರಬೇಕಿತ್ತು. ಈ ಕಷ್ಟಗಳೇ ಅವರಿಗೆ ಭೂಮಿ ತಾಯಿಯ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಬೆಳೆಸಿತ್ತು. ಅವರ ಮದುವೆ ಬಿಕ್ಕಳ ಚಿಕ್ಕಯ್ಯನವರ ಜೊತೆ ಆಯಿತು. ಅವರಿಬ್ಬರ ಸಂಸಾರ ಪ್ರೀತಿ ಗೌರವದಿಂದ ಕೂಡಿತ್ತು. ಕಷ್ಟಪಟ್ಟು ದುಡಿದು ಬದುಕ್ತಿದ್ರು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಕೊರಗಿತ್ತು. ಅದೇ ಮಕ್ಕಳಿಲ್ಲ ಅನ್ನೋ ನೋವು. ಸಮಾಜದ ಆಡಿಕೊಳ್ಳೋ ಮಾತುಗಳು ಆ ನೋವನ್ನ ಇನ್ನಷ್ಟು ಹೆಚ್ಚಿಸ್ತಿತ್ತು. ಇಷ್ಟೊಂದು ಆಳವಾದ ನೋವನ್ನೇ ತಮ್ಮ ಬದುಕಿನ ಶಕ್ತಿಯಾಗಿ, ಒಂದು ಹೊಸ ಉದ್ದೇಶವಾಗಿ ಹೇಗೆ ಬದಲಾಯಿಸ್ಕೊಂಡ್ರು? ಆ ಅದ್ಭುತ ತಿರುವಿನ ಬಗ್ಗೆ ಈಗ ನೋಡೋಣ. ನೋಡಿ, ಒಂದು ದಿನ ಹೀಗೆ ತಮ್ಮ ಊರಿನ ಬಳಿ ಇದ್ದ ಬರಡು ಭೂಮಿಯನ್ನ ನೋಡ್ತಾ ಹೋಗ್ತಿದ್ರು. ಆ ಖಾಲಿ ಖಾಲಿ ನೆಲ ಯಾಕೋ ಅವರಿಗೆ ತಮ್ಮ ಮನಸ್ಸಿನೊಳಗಿನ ಶೂನ್ಯದ ಹಾಗೆ ಕಾಣಿಸ್ತು. ಆ ಒಂದು ಕ್ಷಣ, ಆ ಒಂದು ಯೋಚನೆ ಅವರ ಬದುಕಿಗೆ ಒಂದು ಹೊಸ ದಾರಿ ತೋರಿಸಿತು. ಅವರೇ ಹೇಳೋ ಹಾಗೆ, ನಂಗೆ ಮಕ್ಕಳಾಗ್ಲಿಲ್ಲ, ಪರವಾಗಿಲ್ಲ, ಈ ಮರಗಳನ್ನೇ ನನ್ನ ಮಕ್ಕಳಂತೆ ಸಾಕ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಆ ಕ್ಷಣದಿಂದ ಪ್ರತಿಯೊಂದು ಸಸಿ ಕೂಡ ಅವರಿಗೆ ಮಗುವಿನ ಹಾಗೆ ಕಾಣಿಸೋಕ್ ಶುರುವಾಯಿತು. ಅನ್ಕೊಳ್ಳೋದು ಸುಲಭ ಅಲ್ವಾ? ಆದರೆ ಅದನ್ನು ನಿಜ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಮುಂದಿನ ಕೆಲವು ದಶಕಗಳ ಕಾಲ ಅವರು ಪಟ್ಟ ಶ್ರಮದ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಮೈ ಜುಮ್ಮೆನಿಸುತ್ತೆ. ಅವರ ದಿನಚರ್ಯೆ ಹೇಗಿತ್ತು ಗೊತ್ತಾ? ಒಬ್ಬ ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳು ಹಾಗೆ. ಮೊದಲು ಆಲದ ಸಸಿಗಳನ್ನ ತಾವೇ ಸಿದ್ಧಪಡಿಸೋದು. ಆಮೇಲೆ ಅದನ್ನ ರಸ್ತೆ ಬದಿಯಲ್ಲಿ ನಡೋದು. ಪ್ರತಿದಿನ ಬೆಳಗ್ಗೆ ಕಿಲೋಮೀಟರ್ ಗಟ್ಲೆ ದೂರದಿಂದ ಕೊಡಗಳಲ್ಲಿ ನೀರು ಹೊತ್ತು ತಂದು ಅವುಗಳಿಗೆ ಉಣಿಸೋದು. ಅಷ್ಟೇ ಅಲ್ಲ, ದನಕರುಗರು ತಿಂದು ಹಾಕಬಾರದು ಅಂತ ಸುತ್ತಲೂ ಮುಳ್ಳಿನ ಬೇಲಿ ಹಾಕೋದು. ಇದೇ ಅವರ ದಿನಚರಿಯಾಗಿತ್ತು. ಈ ಕೆಲಸ ಮಾಡುವಾಗ ಅವರು ಎದುರಿಸಿದ ಕಷ್ಟಗಳು ಒಂದೆರಡಲ್ಲ. ಕೈಲಿ ಕಾಸಿಲ್ಲ, ಕೆಲ್ಸಕ್ಕೆ ಸರಿಯಾದ ಸಲಕರಣೆಗಳಿಲ್ಲ, ದಿನವಿಡೀ ದುಡಿದು ಬೆನ್ನು ನೋವು, ಸುಡೋ ಬಿಸಿಲು, ಎಲ್ಲಕ್ಕಿಂತ ಹೆಚ್ಚಾಗಿ ಊರಿನವರಿಂದ ಇದೇನಿದು ಹುಚ್ಚು ಕೆಲ್ಸ ಅನ್ನೋ ಅಪಹಾಸ್ಯ. ಆದರೂ ತಿಮ್ಮಕ್ಕ ಮತ್ತು ಅವರ ಪತಿ ತಮ್ಮ ಸಂಕಲ್ಪದಿಂದ ಹಿಂದೆ ಸರಿಯಲೇ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ಸಾಧಿಸಿದ್ದೇನು? ಈ ಸಂಖ್ಯೆಯನ್ನೊಮ್ಮೆ ನೋಡಿ, 385. ಹೌದು, ಬರಡಾಗಿದ್ದ ಆ ಜಾಗದಲ್ಲಿ 385 ಆಲದ ಮರಗಳನ್ನು ನೆಟ್ಟು ಅದನ್ನು ಒಂದು ಅದ್ಭುತವಾದ ಹಸಿರು ತೋಪನ್ನಾಗಿ ಪರಿವರ್ತಿಸಿದ್ರು. ಇಷ್ಟು ದಿನ ಅವರ ಹಳ್ಳಿಯಲ್ಲೇ ಇದ್ದ ಈ ಹಸಿರು ಕ್ರಾಂತಿ ನಿಧಾನವಾಗಿ ಇಡೀ ಜಗತ್ತಿನ ಗಮನ ಸೆಳೆಯಲು ಹೇಗೆ ಶುರುವಾಯಿತು ಅಂತ ಈಗ ನೋಡೋಣ. ದಶಕಗಳ ಶ್ರಮದ ನಂತರ ಒಂದು ಕಾಲದಲ್ಲಿ ಬಿಸಿಲಿಗೆ ಒಣಗಿ ಹೋಗಿದ್ದ ಆ ರಸ್ತೆ ಈಗ ದಟ್ಟವಾದ ಮರಗಳಿಂದ ಕೂಡಿದ ಒಂದು ಸುಂದರ ಹಸಿರು ಚಪ್ಪರದಂತಾಗಿದೆ. ಅಲ್ಲಿನ ಮರಗಳು ದಾರಿ ಹೋಗರಿಗೆ ನೆರಳು ಕೊಡುತ್ತೆ, ಸಾವಿರಾರು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಶ್ರಯ ನೀಡಿದೆ. ಅವರ ಈ ಮೌನ ಸಾಧನೆ ನಿಧಾನವಾಗಿ ಹೊರಜಗತ್ತಿಗೆ ತಿಳಿಯಿತು. 1995ರಲ್ಲಿ ಅವರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಬಂತು. 2010ರ ಹೊತ್ತಿಗೆ ಅವರು ಇಡೀ ದೇಶಕ್ಕೆ ಒಬ್ಬ ಪರಿಸರ ಹೀರೋ ಆದ್ರು. ಕೊನೆಗೆ 2019ರಲ್ಲಿ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ನೀಡಿ ಭಾರತ ಸರ್ಕಾರ ಅವರನ್ನ ಗೌರವಿಸಿತು. ಇಷ್ಟೆಲ್ಲ ಪ್ರಶಸ್ತಿ, ಗೌರವಗಳು ಬಂದ್ರೂ ತಿಮ್ಮಕ್ಕನವರು ಮಾತ್ರ ಬದಲಾಗ್ಲೇ ಇಲ್ಲ. ಅವರ ಸರಳತೆ ಹಾಗೇ ಇತ್ತು. ಅವರು ಯಾವಾಗಲೂ ಹೇಳೋದು ಒಂದೇ ಮಾತು: ನಾನು ಯಾವ ಪ್ರಶಸ್ತಿಗೂ ಆಸೆಪಟ್ಟು ಮರ ನೆಡ್ಲಿಲ್ಲ. ಆ ಗಿಡಗಳಿಗೆ ಪ್ರೀತಿ ಬೇಕಿತ್ತು, ಅದಕ್ಕೆ ನೆಟ್ಟೆ ಅಷ್ಟೇ. ಅವರ ಈ ಮಾತು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಈಗ ಈ ಅದ್ಭುತ ಕಥೆಯ ಕೊನೆಯಲ್ಲಿ ಅವರು ನಮ್ಗೆಲ್ಲರಿಗೂ ಬಿಟ್ಟು ಹೋದ ಆ ಜೀವಂತ ಪರಂಪರೆಯ ಬಗ್ಗೆ ಒಮ್ಮೆ ಯೋಚಿಸೋಣ. ಇವತ್ತಿಗೂ ಸಾಲುಮರದ ತಿಮ್ಮಕ್ಕನವರು ತಮ್ಮ 110ಕ್ಕೂ ಹೆಚ್ಚು ವಯಸ್ಸಿನಲ್ಲಿ ನಮ್ಮ ನಡುವೆ ಜೀವಂತ ದಂತಕಥೆಯಾಗಿದ್ದಾರೆ. ಅವರ ಜೀವನ ಲಕ್ಷಾಂತರ ಜನರಿಗೆ ಒಂದು ದೊಡ್ಡ ಸ್ಫೂರ್ತಿ. ಅವರ ಕಥೆ ಮುಗಿದಿಲ್ಲ, ಅದು ಇವತ್ತಿಗೂ ಮುಂದುವರಿಯುತ್ತಿದೆ.
ಹಾಗಾದ್ರೆ ಅವರ ನಿಜವಾದ ಸಾಧನೆ ಏನು? ಸುಮಾರು 4.5 ಕಿಲೋಮೀಟರ್ ಉದ್ದದ ಈ ಆಲದ ಮರಗಳ ಸಾಲಿದೆಯಲ್ಲ, ಇವು ಕೇವಲ ಮರಗಳಲ್ಲ, ಇವು ಒಬ್ಬ ತಾಯಿಯ ಪ್ರೀತಿಯ ಪ್ರತೀಕ. ದಾರಿ ಹೋಕರಿಗೆ ನೆರಳು, ಪ್ರಾಣಿ ಪಕ್ಷಿಗಳಿಗೆ ಆಸರೆ ಮತ್ತು ನಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿಯ ಚಿಲುಮೆ. ಕೊನೆಯದಾಗಿ, ತಿಮ್ಮಕ್ಕನವರ ಜೀವನ ನಮ್ಮೆಲ್ಲರ ಮುಂದೆಯೂ ಒಂದು ಸರಳವಾದ ಆದರೆ ಬಹಳ ಆಳವಾದ ಪ್ರಶ್ನೆಯನ್ನಿಡುತ್ತೆ. ತಾಯ್ತನ ಅಂದ್ರೆ ಬರೀ ಜನ್ಮ ಕೊಡೋದು ಮಾತ್ರನಾ? ಅಥವಾ ಯಾವುದೇ ಜೀವವನ್ನ ಪ್ರೀತಿಯಿಂದ ಪೋಷಿಸಿ ಬೆಳೆಸಿದ್ರೆ ಅದು ಕೂಡ ತಾಯ್ತನವೇ ಅಲ್ವಾ? ಈ ಪ್ರಶ್ನೆಯ ಬಗ್ಗೆ ಒಮ್ಮೆ ಯೋಚಿಸಿ.